ಎಲ್ರಿಗೂ ನಮಸ್ಕಾರ. ಪ್ರೀತಿಯ SSLC ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ನಾನು ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಇವರು ಹೊರಡಿಸಿರ್ತಕ್ಕಂತಹ 2023-24 ಮಾದರಿ ಪ್ರಶ್ನೆ ಪತ್ರಿಕೆ ತೃತೀಯ ಭಾಷೆ ಕನ್ನಡ ಈ ಪ್ರಶ್ನೆ ಪತ್ರಿಕೆಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ವಿದ್ಯಾರ್ಥಿಗಳೇ. ಇದು ನಿಮ್ಮ ಫೈನಲ್ ಎಕ್ಸಾಮ್ಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಪ್ರಿಪ್ರೇಟ್ರಿ ಎಕ್ಸಾಮ್ ಏನು ಆಗಿತ್ತು ಆ ಕ್ವೆಶ್ಚನ್ ಪೇಪರ್ಗಳನ್ನು ನೋಡಿಕೊಂಡ್ರೆ ನಿಮಗೆ ಕೆಲವು ಪ್ರಶ್ನೆಗಳು ರಿಪೀಟ್ ಆಗ್ತವೆ. ದಯಮಾಡಿ ಈ ಪ್ರಶ್ನೆ ಪತ್ರಿಕೆಯನ್ನು ಸರಿಯಾಗಿ ನೋಡ್ಕೊಳ್ಳಿ. ತೃತೀಯ ಭಾಷೆ ಕನ್ನಡ ಈಗಾಗಲೇ ನಾನು ಎಲ್ಲ ಸಬ್ಜೆಕ್ಟ್ದ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಹಾಕಿದ್ದೀನಿ. ಯಾರ್ಯಾರು ಹೊಸದಾಗಿ ವಿಡಿಯೋವನ್ನು ನೋಡ್ತಾ ಇದ್ದೀರೋ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರಶ್ನೆ ಪತ್ರಿಕೆಗಳನ್ನು ನೋಡ್ಕೊಳ್ಳಿ. ಹಾಗೆ ನಿಮಗೆ ಉಪಯೋಗವಾಗ್ತಕ್ಕಂತಹ ಸಾಕಷ್ಟು ವಿಡಿಯೋಗಳನ್ನು ಕೂಡ ಹಾಕಿದ್ದೀನಿ. ವಿದ್ಯಾರ್ಥಿಗಳೇ, ಮೊದಲನೇ ಪ್ರಶ್ನೆ ಬಹು ಆಯ್ಕೆಯ ಪ್ರಶ್ನೆ ಇರುತ್ತೆ. ಪ್ರಶ್ನೆಯೊಂದಕ್ಕೆ 1 ಅಂಕ, 8 ಪ್ರಶ್ನೆಗಳಿರ್ತವೆ. ಪ್ರಶ್ನೆ 1, ಕನ್ನಡ ವರ್ಣಮಾಲೆಯಲ್ಲಿರುವ ವರ್ಗೀಯ ವ್ಯಂಜನಗಳ ಸಂಖ್ಯೆ. ವಿದ್ಯಾರ್ಥಿಗಳೇ, ನಿಮಗೆ ಒಂದು ಪ್ರಶ್ನೆಗೆ 4 ಆಪ್ಷನ್ಸ್ ಕೊಟ್ಟಿರ್ತಾರೆ. ಕರೆಕ್ಟಾದ ಉತ್ತರವನ್ನು ಬರೀಬೇಕಾಗುತ್ತೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಶ್ನೆ ವರ್ಗೀಯ ವ್ಯಂಜನಗಳು. ವರ್ಗೀಯ ವ್ಯಂಜನಗಳು ಅಂದರೆ ಕಕ ಗಗಂಗ, ಚಚ ಜಜಂಜ, ಟಟ ಡಡಣ, ತತ ದದನ, ಪಪ ಬಬಮ. ಇವುಗಳನ್ನು ನಾವು ವರ್ಗೀಯ ವ್ಯಂಜನಗಳು ಅಂತ ವಿಂಗಡಿಸಿದ್ದಾರೆ. ಪ್ರತಿಯೊಂದು ವ್ಯಂಜನದ ಸಾಲಿನಲ್ಲಿ 5 ವ್ಯಂಜನ ಇರುತ್ತೆ, 25 ವರ್ಗೀಯ ವ್ಯಂಜನಗಳಿರ್ತವೆ. ಇನ್ನು ಉಳಿದಿರ್ತಕ್ಕಂಥ 9 ವ್ಯಂಜನಗಳು ಯರ, ಲವ, ಶ, ಸಹಳ, ಇದನ್ನು ಅವರ್ಗೀಯ ವ್ಯಂಜನ ಅಂತ ಕರೀತಾರೆ. ಅಂದರೆ ವ್ಯಂಜನಗಳಲ್ಲಿ 2 ವಿಧ. ಹಾಗಾದರೆ ವರ್ಗೀಯ ವ್ಯಂಜನಗಳ ಸಂಖ್ಯೆ 25. ಆಪ್ಷನ್ ಬಿ 25. ಮುಂದಿನ ಪ್ರಶ್ನೆ, ಹಣತೆ ಈ ಪದದ ಸಮಾನಾರ್ಥಕ ಪದ. ಆಪ್ಷನ್ಸ್ ಕೊಟ್ಟಿದ್ದಾರೆ: ಕತ್ತಲು, ದೀಪ, ಚಂದ್ರ, ಬಣ್ಣ. ಹಣತೆ ಅಂದರೆ ದೀಪ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್, ದೀಪ. ಪ್ರಶ್ನೆ 3, ಆರ್ ಕಲ್ಯಾಣಮ್ಮನವರೊಡನೆ ಕೊಡಗಿನ ಗೌರಮ್ಮನವರು ಸಂಪರ್ಕವನ್ನು ಇಟ್ಟುಕೊಂಡಿದ್ದರು. ಈ ವಾಕ್ಯದಲ್ಲಿರುವ ದ್ವಿತೀಯ ವಿಭಕ್ತಿ ಪ್ರತ್ಯಯದಿಂದ ಕೂಡಿದ ಪದ ಯಾವುದು? ವಿಭಕ್ತಿ ಪ್ರತ್ಯಯಕ್ಕೆ ಹೋಗಬೇಕು. ಪ್ರಥಮ ಉ, ದ್ವಿತೀಯ ಅನ್ನು. ವಿಭಕ್ತಿ ಪ್ರತ್ಯಯ ಅನ್ನು ಅಂತ ಬಂದಿದ್ರೆ ಅದು ದ್ವಿತೀಯ ವಿಭಕ್ತಿ ಆಗುತ್ತೆ. ಆಪ್ಷನ್ಸ್: ಎ ಕೊಡಗಿನ, ಬಿ ಕೊಂಡಿದ್ದರು, ಸಿ ಸಂಪರ್ಕವನ್ನು, ಡಿ ಗೌರಮ್ಮ. ಈ ಸಾಲಿನಲ್ಲಿ ಆಪ್ಷನ್ ಸಿ ಸಂಪರ್ಕವನ್ನು, ಇದು ದ್ವಿತೀಯ ವಿಭಕ್ತಿಯನ್ನು ಅನ್ನು ಅಂತಕ್ಕಂಥ ಪ್ರತ್ಯಯವನ್ನು ಹೊಂದಿದೆ. ಹಾಗಾದರೆ ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ ಸಂಪರ್ಕವನ್ನು. ಪ್ರಶ್ನೆ 4, ಆಸಕ್ತಿ ಈ ಪದದ ವಿರುದ್ಧಾರ್ಥಕ ಪದ. ಆಪ್ಷನ್ಸ್: ನಿರಾಸಕ್ತಿ, ದುರಾಸಕ್ತಿ, ಪರಾಸಕ್ತಿ. ಮೇಲಿನ ಯಾವುದು ಅಲ್ಲ? ಕರೆಕ್ಟ್ ಆನ್ಸರ್ ಆಸಕ್ತಿ, ನಿರಾಸಕ್ತಿ. ಆಪ್ಷನ್ ಎ ನಿರಾಸಕ್ತಿ ಕರೆಕ್ಟ್ ಆನ್ಸರ್. ಪ್ರಶ್ನೆ 5, ಪೂರ್ವೋತ್ತರ ಈ ಪದವನ್ನು ಬಿಡಿಸಿದಾಗ ಆಗುವ ರೂಪ. ಆಪ್ಷನ್ಸ್: ಪೂರ್ವ ಪ್ಲಸ್ ಉತ್ತರ, ಪೂರ್ವ ಪ್ಲಸ್ ಉತ್ತರ, ಪೂರ್ವಕ್ಕೆ ಪ್ಲಸ್ ಉತ್ತರ, ಪೂ ಪ್ಲಸ್ ಉತ್ತರ. ಕರೆಕ್ಟ್ ಆನ್ಸರ್ ಆಪ್ಷನ್ ಎ ಪೂರ್ವ ಪ್ಲಸ್ ಉತ್ತರ. ಪ್ರಶ್ನೆ 6, ಒಬ್ಬರು ಹೇಳಿದ ಹೇಳಿಕೆಯನ್ನು ಯಥಾವತ್ತಾಗಿ ಬರೆಯುವಾಗ ಬಳಸುವ ಲೇಖನ ಚಿಹ್ನೆ. ಆಪ್ಷನ್ಸ್: ಭಾವಸೂಚಕ ಚಿಹ್ನೆ, ಪ್ರಶ್ನಾರ್ಥಕ ಚಿಹ್ನೆ, ಅಲ್ಪವಿರಾಮ ಚಿಹ್ನೆ, ಉದ್ಧರಣ ಚಿಹ್ನೆ. ಕರೆಕ್ಟ್ ಆನ್ಸರ್ ಆಪ್ಷನ್ ಡಿ ಉದ್ಧರಣ ಚಿಹ್ನೆ. ಪ್ರಶ್ನೆ 7, ವರ್ಣ ಈ ಪದದ ತದ್ಭವ ರೂಪ. ತತ್ಸಮ ತದ್ಭವ ರೂಪಕ್ಕೆ ಸಂಬಂಧಿಸಿರ್ತಕ್ಕಂತಹ ಪ್ರಶ್ನೆ. ವರುಣ, ವರ್ಣ, ಬಣ್ಣ, ಬಿಳುಪು. ಇಲ್ಲಿ ವರ್ಣ, ಬಣ್ಣ ತತ್ಸಮ ತದ್ಭವ. ಹಾಗಾದರೆ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್. ಪ್ರಶ್ನೆ 8, ಹದ್ದು ಮೀನನ್ನು ತಿಂದಿತು. ಈ ವಾಕ್ಯವು ಡ್ಯಾಶ್. ಆಪ್ಷನ್ ಎ ಮಿಶ್ರವಾಕ್ಯ, ಬಿ ಸಾಮಾನ್ಯ ವಾಕ್ಯ, ಸಿ ಸಂಯೋಜಿತ ವಾಕ್ಯ, ಡಿ ವಿಗ್ರಹ ವಾಕ್ಯ. ಆಪ್ಷನ್ ಬಿ ಸಾಮಾನ್ಯ ವಾಕ್ಯ ಕರೆಕ್ಟ್ ಆನ್ಸರ್. ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ. ವಿದ್ಯಾರ್ಥಿಗಳೇ, ಇಲ್ಲಿ 4 ಪ್ರಶ್ನೆಯನ್ನು ಕೊಡಲಾಗುತ್ತೆ. ಪ್ರಶ್ನೆಯೊಂದಕ್ಕೆ 1 ಅಂಕ. ನಾನು ಇದಕ್ಕೆ ಉತ್ತರವನ್ನು ತಿಳಿಸಲ್ಲ, ಯಾಕಂದರೆ ಈಗಾಗಲೇ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಇರ್ತಕ್ಕಂತಹ ಪ್ರಶ್ನೆ ಇದು. ಶರೀಫರ ತಾಯಿ ಹಾಜುಮ, ಶರೀಫರ ತಂದೆ ಡ್ಯಾಶ್, ಗುಂಡಪ್ಪನವರ ತಿಮ್ಮ ಸೂರ್ಯ, ಬೀಚಿಯವರ ತಿಮ್ಮ ಡ್ಯಾಶ್. ಮಾನವನು ಹುಟ್ಟುವಾಗ ವಿಶ್ವಮಾನವ ಬೆಳೆಯುತ್ತಾ ಡ್ಯಾಶ್. ಆಚಾರವೇ ಸ್ವರ್ಗ, ಅನಾಚಾರವೇ ಡ್ಯಾಶ್. ಮುಂದಿನ ಪ್ರಶ್ನೆ, ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆಯೊಂದಕ್ಕೆ 1 ಅಂಕ. 4 ಪ್ರಶ್ನೆ ಇರುತ್ತೆ. ಪ್ರಶ್ನೆ 13, ಕೊಡಗಿನ ಗೌರಮ್ಮನವರ ವಿವಾಹ ಯಾರೊಡನೆ ಆಯಿತು? ನವೀನ ಯುಗದ ಕೇತನ ಯಾವುದು? ಪುಲಿಗೆರೆ ಸೋಮನಾಥ ಹೇಳಿರುವಂತೆ ಮಗನಾದವನಲ್ಲಿ ಇರಬೇಕಾದ ಗುಣ ಯಾವುದು? ಎಂಥವರು ಭಟನಾಗಬೇಕೆಂದು ಸೋಮೇಶ್ವರರ ಶತಕದಲ್ಲಿ ತಿಳಿಸಲಾಗಿದೆ. ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ 3 ಅಥವಾ 4 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆಯೊಂದಕ್ಕೆ ಇಲ್ಲಿ 2 ಅಂಕ, 8 ಪ್ರಶ್ನೆ ಇರುತ್ತೆ. ಪ್ರಶ್ನೆ 17, ಗಾಂಧೀಜಿಯವರು ಗೌರಮ್ಮನವರ ಮನೆಗೆ ಏಕೆ ಬಂದರು? ಪ್ರಶ್ನೆ 18, ಕೊಡಗಿನ ಗೌರಮ್ಮನವರು ಸ್ವಾತಂತ್ರ್ಯ ಚಳುವಳಿಯಲ್ಲಿ ತಮ್ಮನ್ನು ಹೇಗೆ ತೊಡಗಿಸಿಕೊಂಡಿದ್ದಾರೆಂಬುದನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ.
ತುಳಜಾಬಾಯಿಯ ದೇಶಪ್ರೇಮ ಮತ್ತು ತ್ಯಾಗವನ್ನು ಕುರಿತು ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ. ಪ್ರಶ್ನೆ 20 ಕಿತ್ತೂರು ಚೆನ್ನಮ್ಮ ಸರಿಯಾದುದೇಕೆ? ಪ್ರಶ್ನೆ 21 ವಿಲಯ ರುದ್ರರು ಏನು ಮಾಡ್ತಾರೆ? ಪ್ರಶ್ನೆ 22 ಗ್ರಂಥಾಲಯವನ್ನು ಹೊಕ್ಕಾಗ ಕವಿಗೆ ಆದ ಅನುಭವವೇನು? ಪ್ರಶ್ನೆ 23 ಪುರಂದರದಾಸರು ಡಾಂಬಿಕನ ಭಕ್ತಿಯನ್ನು ನಾಟಕ ಸ್ತ್ರೀಗೆ ಹೋಲಿಸಿದರ ವೈಶಿಷ್ಟ್ಯವನ್ನು ನಿಮ್ಮ ಮಾತುಗಳಲ್ಲಿ ಅಭಿವ್ಯಕ್ತಪಡಿಸಿರಿ. ಪ್ರಶ್ನೆ 24 ಧರ್ಮಪದನಿಗೆ ಬುತ್ತಿ ಕೊಟ್ಟ ಶಿಲ್ಪಿಯ ಮುಖ ಏಕೆ ಬಿಳಿಚಿಕೊಂಡಿತು? ಮುಂದಿನ ಪ್ರಶ್ನೆ ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗೆ ಸಂದರ್ಭದೊಡನೆ ಸ್ವಾರಸ್ಯವನ್ನು ಬರಿಬೇಕು. ಪ್ರಶ್ನೆಯೊಂದಕ್ಕೆ 3 ಅಂಕ, 2 ಪ್ರಶ್ನೆ ಇರುತ್ತೆ. ದಯವಿಟ್ಟು ಇದನ್ನು ಓದಿ. ಮುಂದಿನ ಪ್ರಶ್ನೆ ಕರ್ನಾಟಕ ವಂಗ ಆಂಧ್ರ ಭಾರತೀಯರೊಂದೇ. ಮುಂದಿನ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ 5 ಅಥವಾ 6 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆಯೊಂದಕ್ಕೆ 3 ಅಂಕ. ಪ್ರಶ್ನೆ 27 ಶರೀಫರ ತತ್ವಪದಗಳ ವೈಶಿಷ್ಟ್ಯವನ್ನು ವಿವರಿಸಿ ಬರೆಯಿರಿ. ಬೆಳಕಿನ ಸತ್ವ ಮತ್ತು ರಸಕವಿತ್ವ ಒಂದೇ ಎನ್ನುವುದಕ್ಕೆ KS ನಿಸಾರ್ ಅಹಮದ್ ರವರು ನೀಡಿರುವ ನಿದರ್ಶನಗಳು ಯಾವುವು? ಮುಂದಿನ ಪ್ರಶ್ನೆ CPKಯವರು ಗ್ರಂಥಾಲಯದ ಮುಂದೆ ವಿನಮ್ರ ಭಾವದಿಂದ ನಿಂತ ರೀತಿಯನ್ನು ನೀವು ಹೇಗೆ ಪ್ರಶಂಸಿಸುವಿರಿ? ವಿವರಿಸಿ. ಪ್ರಶ್ನೆ 30 ಪುರಂದರದಾಸರ ಕೀರ್ತನೆಯಲ್ಲಿ ಡಂಬಾಚಾರದ ಭಕ್ತಿಯ ಸ್ಪಷ್ಟ ಚಿತ್ರಣವು ಚಿತ್ರಿತವಾದ ಬಗೆಯನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಮುಂದಿನ ಪ್ರಶ್ನೆ ಕೆಳಗಿನ ಕವಿಗಳ ಸಾಹಿತಿಗಳ ಜನ್ಮಸ್ಥಳ, ಕಾಲ ಮತ್ತು ಕೃತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರಬೇಕು. 1 ಪ್ರೊಫೆಸರ್ SR ರೋಹಿಡೇಕರ್, ಇನ್ನೊಂದು ಬಸವಣ್ಣ. ಪ್ರಶ್ನೆಯೊಂದಕ್ಕೆ 3 ಅಂಕ ಇರುತ್ತೆ. ಮುಂದಿನ ಪ್ರಶ್ನೆ ಕೆಳಗೆ ಕೊಟ್ಟಿರ್ತಕ್ಕಂಥ ಗಾದೆ ಮಾತುಗಳಲ್ಲಿ ಯಾವುದಾದ್ರೂ ಒಂದನ್ನು ಆರಿಸ್ಕೊಂಡು ಬರೀಬೇಕಾಗುತ್ತೆ. ಗಾದೆ ಮಾತಿಗೆ 1ಕ್ಕೆ 3 ಅಂಕ. ಮೊದಲನೇ ಗಾದೆ ಕೈ ಕಿಸರಾದರೆ ಬಾಯಿ ಮೊಸರು, ಇನ್ನೊಂದು ಹಾಸಿಗೆ ಇದ್ದಷ್ಟು ಕಾಲು ಚಾಚು. ಇವೆರಡು ಗಾದೆ ಮಾತನ್ನು ಹಾಕಿದ್ದೀನಿ. ದಯವಿಟ್ಟು ಮಕ್ಕಳೇ ಯಾರಿಗೆ ಆ ಗಾದೆ ಮಾತಿನ ಅರ್ಥ ಗೊತ್ತಿಲ್ಲ ನೋಡ್ಕೊಳ್ಳಿ ವಿಡಿಯೋದಲ್ಲಿ. ಮುಂದಿನ ಪ್ರಶ್ನೆ 8 ಅಥವಾ 10 ವಾಕ್ಯಗಳಲ್ಲಿ ಉತ್ತರಿಸಿರಿ. ಪ್ರಶ್ನೆಯೊಂದಕ್ಕೆ 4 ಅಂಕ. ಮಿನಿಪೋಲಿಸ್ ನಗರದಲ್ಲಿ ಗೋರೂರರು ತಪ್ಪಿಸಿಕೊಂಡ ಪ್ರಕರಣವನ್ನು ನಿಮ್ಮ ಮಾತುಗಳಲ್ಲಿ ವಿವರಿಸಿ ಬರೆಯಿರಿ. ಅಥವಾ ಮಿನಿಪೋಲಿಸ್ ನಗರದಲ್ಲಿ ಗೋರೂರರಿಗೆ ಎದುರಾದ ಸಮಸ್ಯೆಗಳು ಮತ್ತು ಪರಿಹಾರೋಪಾಯಗಳನ್ನು ವಿವರಿಸಿ ಬರೀಬೇಕು. ಮುಂದಿನ ಪ್ರಶ್ನೆ ಕೆಳಗಿನ ಪದ್ಯಭಾಗವನ್ನು ಪೂರ್ಣಗೊಳಿಸಿ ಬರೀಬೇಕು. ಪ್ರಶ್ನೆಯೊಂದಕ್ಕೆ 4 ಅಂಕ. 2 ಪದ್ಯದ ಪ್ಯಾರಾಗ್ರಾಫನ್ನು ಕೊಡಲಾಗಿದೆ. 1 ಪದ್ಯ ಪ್ಯಾರಾಗ್ರಾಫನ್ನು ಬರೀರಿ. ಮುಂದಿನ ಪ್ರಶ್ನೆ ಕೆಳಗಿನ ಗದ್ಯ ಭಾಗವನ್ನು ಮನಸ್ಸಿನಲ್ಲಿ ಓದಿಕೊಂಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕು. ವಿದ್ಯಾರ್ಥಿಗಳೇ, ನೀವು ಇದನ್ನು ಸ್ವಲ್ಪ ಸ್ಕ್ರೀನ್ಶಾಟ್ ತೆಗೆದು ಪ್ರಶ್ನೆನ ಮೊದಲು ಓದ್ಕೊಳ್ಳಿ, ಹಾಗೆ ಆಮೇಲೆ ಉತ್ತರವನ್ನು ನೋಡ್ಕೊಳ್ಳಿ. ಮುಂದಿನ ಪ್ರಶ್ನೆ ಕೆಳಗಿನ ಯಾವುದಾದ್ರೂ ಒಂದು ವಿಷಯವನ್ನು ಕುರಿತು 15 ವಾಕ್ಯಗಳಿಗೆ ಕಡಿಮೆ ಇಲ್ಲದಂತೆ ಪ್ರಬಂಧ ಬರೀಬೇಕಾಗುತ್ತೆ. ಮೊದಲನೇದು ಗಣಕಯಂತ್ರ, ಇನ್ನೊಂದು ಸ್ವಚ್ಛ ಭಾರತ ಅಭಿಯಾನ. ವಿದ್ಯಾರ್ಥಿಗಳೇ, ಇವೆರಡು ಪ್ರಬಂಧವನ್ನು ನನ್ನ ಚಾನಲ್ನೇ ಹಾಕಿದ್ದೀನಿ ಈಗಾಗಲೇ. ವಿಡಿಯೋವನ್ನು ಚೆಕ್ ಮಾಡ್ಕೊಳ್ಳಿ. ಮುಂದಿನ ಪ್ರಶ್ನೆ ಕೆಳಗಿನ ಯಾವುದಾದರೂ ಒಂದಕ್ಕೆ ಕೊಟ್ಟಿರುವ ಮಾಹಿತಿಯನ್ನು ಆಧರಿಸಿ ಪತ್ರ ಬರೀಬೇಕಾಗುತ್ತೆ. ಪತ್ರಲೇಖನ ಇದು. ಪತ್ರಕ್ಕೆ 5 ಅಂಕ. ನಿಮ್ಮನ್ನು ಬೆಂಗಳೂರಿನ ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯ ನಿವಾಸಿ ಸಪ್ನ ಎಂದು ಭಾವಿಸಿಕೊಂಡು ಚಿತ್ರದುರ್ಗದಲ್ಲಿರುವ ನಿಮ್ಮ ಅಕ್ಕನನ್ನು ದೀಪಾವಳಿ ಹಬ್ಬಕ್ಕೆ ಆಹ್ವಾನಿಸಿ ಒಂದು ಪತ್ರವನ್ನು ಬರೆಯಿರಿ. ಈಗಾಗಲೇ ಪತ್ರಲೇಖನದ ಕುರಿತು ವಿಡಿಯೋವನ್ನು ಹಾಕಿರ್ತೀನಿ, ವಿದ್ಯಾರ್ಥಿಗಳು ನೋಡಿ. ನಿಮ್ಮನ್ನು ಶಿವಮೊಗ್ಗದ ಆನವಟ್ಟಿಯ ನಿವಾಸಿ ರಮೇಶ್ ಎಂದು ಭಾವಿಸಿಕೊಂಡು ಊರಿನ ಓಣಿಗಳಿಗೆ ದೀಪದ ವ್ಯವಸ್ಥೆಯನ್ನು ಮಾಡಿಕೊಡುವಂತೆ ಕೋರಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಿಗೊಂದು ಮನವಿ ಪತ್ರವನ್ನು ಬರೆಯಿರಿ. ವಿದ್ಯಾರ್ಥಿಗಳೇ, ಇಲ್ಲಿವರೆಗೆ ನೀವು ತೃತೀಯ ಭಾಷೆ ಕನ್ನಡ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡಿದ್ರಿ. ಈ ವಿಡಿಯೋ ನಿಮಗೆ ಖಂಡಿತ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ಯಾರ್ಯಾರು ಹೊಸದಾಗಿ ನನ್ನ ವಿಡಿಯೋ ನೋಡ್ತಾ ಇದ್ರು ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು.